ಹಾಯ್ ಫ್ರೆಂಡ್ಸ್, ವೀಣಾ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಸಿಂಪಲ್ಲಾಗಿ ತೊಗರಿಬೇಳೆ ಮತ್ತು ಹೀರೆಕಾಯಿನ ಬಳಸ್ಕೊಂಡು ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 2 ಹೀರೆಕಾಯಿನ ತೊಳೆದು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಬೇಳೆ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಇಷ್ಟು ಹಾಕಿ 1-2 ವಿಷಲ್ ಬರೋ ಹಾಗೆ ಕೂಗಿಸ್ಕೊಳ್ಳೋಣ. ಇದನ್ನು ಸೈಡ್ಗೆ ಇಟ್ಕೊಂಡು ನೆಕ್ಸ್ಟು ರುಬ್ಬೋದಕ್ಕೆ ಖಾರ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಖಾರಕ್ಕೆ ಏನೇನು ರೆಡಿ ಮಾಡ್ಕೊಬೇಕಂದ್ರೆ ಈರುಳ್ಳಿ, ಟೊಮೊಟೊ, ಒಂದು ಸ್ವಲ್ಪ ಕಾಯಿ, ತೆಂಗಿನಕಾಯಿ ಮತ್ತು ಹುಣಸೆಹಣ್ಣು, ಬೆಳ್ಳುಳ್ಳಿ, 1-2 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಇಷ್ಟನ್ನು ಒಂದು ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ ಕಾದ್ಮೇಲೆ ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು. ಜೊತೆಗೆ 1 ಸ್ಪೂನು ಜೀರಿಗೆ ಮತ್ತು 1 ಸ್ಪೂನ್ ಮೆಣಸು ಬೇಕು. ನಿಮ್ಮ ಮನೇಲಿ ಮಾಡಿರೋ ಸಾಂಬಾರು ಪೌಡ್ರ್ ಏನಾದರೂ ಖಾರ ಜಾಸ್ತಿ ಇದ್ದರೆ ಅರ್ಧ ಸ್ಪೂನ್ ಮೆಣಸು ಸಾಕು, ಇಲ್ಲ ಅಂತಂದರೆ 1 ಸ್ಪೂನು ಜೀರಿಗೆ ಮತ್ತು ಮೆಣಸು. ಇದನ್ನು ಸಪ್ರೇಟಾಗಿ ಹುರ್ಕೊಬೇಕು. ಒಂದು ಸ್ವಲ್ಪ ಉರಿ ಬರೋವರೆಗೂ, ಚೆನ್ನಾಗಿ ಕೆಂಪಗಾಗೋವರೆಗೂ. ಅಷ್ಟರಲ್ಲಿ 2 ವಿಷಲ್ ಕೂಗಿದೆ. ಇದು ಆ್ಯಕ್ಚುಲಿ 3 ವಿಷಲ್ ಕೂಗ್ಬಿಟ್ಟಿದೆ, ಸ್ವಲ್ಪ ನುಣ್ಣಗಾಗ್ಬಿಟ್ಟಿದೆ. ನೀವು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಖಾರ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಮ್ಮ ಮನೇಲೇ ಮಾಡಿರೋಂಥ ಸಾಂಬಾರು ಪೌಡ್ರು 1-2 ಸ್ಪೂನ್ ಹಾಕ್ಕೊಬೇಕು. ಖಾರದ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಮನೆಗೆ ಮಾಡಿರೋ ಖಾರನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ಬಸ್ಸಾರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು, ಇಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು. ಒಂದು 5 to 10 ಮಿನಿಟ್ಸ್ ಆಗುತ್ತೆ ಇದನ್ನು ಮಾಡೋದಕ್ಕೆ. ಇದೇ ಟೈಮ್ ತುಂಬ ಹಿಡಿಯೋದು ಬಸ್ಸಾರಲ್ಲಿ. ಬಟ್ ಈಗ ಬಸ್ತು ಮಾಡೋದಕ್ಕೆ ಬಸ್ಸಾರು ಅಂತ ಕರಿತೀವಿ ನಾವು, ಓಕೆನಾ? ಏನೇ ಬೇಯಿಸ್ಕೊಂಡ್ರು. ಈಗ ಆಯಿಲ್ ಕಾದಿದೆ, ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಈ ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದಕ್ಕೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋ ಒಂದು ಸ್ವಲ್ಪ ಹೀರೆಕಾಯಿ ಮತ್ತು ಬೇಳೆನ ಒಂದು 2 ಸ್ಪೂನಷ್ಟು ಹಾಕ್ಕೊಬೇಕು, ರುಬ್ಕೊಬೇಕು ಅದು ಸಪ್ರೇಟಾಗಿ. ಇದು ಒಗ್ಗರಣೆ ಪಡಿಗಿಲ್ಲಿ ಒಗ್ಗರಣೆ ಹಾಕ್ಕೊಬೇಕು. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು 10 ಎಲೆ. ಇಷ್ಟು ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈ ಖಾರಕ್ಕೆ ರುಬ್ಕೊಬೇಕು. ಸ್ವಲ್ಪ ಬಿಸಿ ನೋಡಿಕೊಂಡು ಕಾದ್ಮೇಲೆ ಆರಿದ್ಮೇಲೆ ರುಬ್ಕೊಂಡ್ರೆ ಬೆಟರು. ಈಗ ಆರಿದೆ, ರುಬ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ಮಾಡ್ಕೊಳ್ಳೋದ್ರಿಂದ, ಒಗ್ಗರಣೆಗೆ ಡೈರೆಕ್ಟಾಗಿ ಖಾರ ಹಾಕೋದ್ರಿಂದ ಬಸ್ಸಾರು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಖಾರ ಸ್ವಲ್ಪ ಫ್ರೈ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಬೇಕು, ಇಲ್ಲ ಅಂತಂದರೆ ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಉರಿ ಆದಮೇಲೆ ಈ ಥರ ಒಂದು ಏನಂತೀವಿ ನಾವು ಸೋರ್ಸೋ ಬಟ್ಲು, ಅದಕ್ಕೆ ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಂಡು, ನಾನು ಸ್ವಲ್ಪ 3 ಕೂಗಿರೋದಕ್ಕೆ ನುಣ್ಣಗಾಗ್ಬಿಟ್ಟಿದೆ. 1-2 ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಕಾದ್ರೆ ಪಲ್ಯಕ್ಕೆ ಒಗ್ಗರಣೆನೂ ಹಾಕ್ಕೋಬೋದು. ಇದಾದಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ಹದ ನೋಡ್ಕೊಳ್ಳಿ. ನೀರು ಇನ್ ಕೇಸ್ ತುಂಬ ಗಟ್ಟಿಗೆ ಬಂದರೆ ಬಸ್ಸಾರು ಚೆನ್ನಾಗಿಲ್ಲ, ನೀರು ಹಾಕ್ಕೋಬೋದು. ನಂದಿಲ್ಲಿ ಏನು ಬೇಯಿಸ್ಕೊಂಡಿದ್ನೋ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ರುಬ್ಬಿರೋ ಖಾರದಲ್ಲಿ ಮಿಕ್ಸಿಯಲ್ಲಿ ಉಳಿದಿರುತ್ತಲ್ಲ ಜಾರಲ್ಲಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಬೇಕು. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ ಕೇಸ್ ಉಪ್ಪು ಟೇಸ್ಟ್ ನೋಡಿಕೊಂಡು ಒಂಚೂರು ಶಾರ್ಟೇಜ್ ಇದ್ದರೆ ಹಾಕ್ಕೊಬೇಕು. ಬಸ್ಸಾರು ರೆಡಿ. ಥ್ಯಾಂಕ್ ಯು.